ನಮಸ್ತೆ ಬಂಧುಗಳೇ, ಈ ಹೊಸ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ನಮ್ಮ ಹಳ್ಳಿಗಳ ಕಡೆ ಒಂದು ಗಾದೆ ಇದೆ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳಿ. ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಇವತ್ತು ಈ ಮಾತು ಅಕ್ಷರಶಃ ಸತ್ಯ ಅನಿಸ್ಬಿಡುತ್ತೆ. ಬರೀ 3 ಬಿಟ್ಟಿರೋದಲ್ಲ, 4, 5, 6 ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವರು. ಕರ್ನಾಟಕದ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ. ಖಜಾನೆ ದಿವಾಳಿ ಎದ್ದೋಗಿದೆ. ಇವ್ರ ಯೋಗ್ಯತೆಗೆ ಬಸ್ಗಳು ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ಲ. ನಿನ್ನೆ ಒಂದು ರಿಪೋರ್ಟ್ ಬಂದಿತ್ತು, 6,000 ಗೌರ್ಮೆಂಟ್ ಬಸ್ಗಳು ಕೆಟ್ಟು ನಿಂತಿದ್ದಾವಂತೆ. 6,000 ಬಸ್ಗಳು ಕೆಟ್ಟು ನಿಂತಿರೋದು. ಇವ್ರ ಯೋಗ್ಯತೆಗೆ ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ಲ. ಅಂಗನವಾಡಿ ಮಕ್ಕಳಿಗೆ ತರಕಾರಿ ಮತ್ತು ಅದು ಅಕ್ಕಿ ಕೊಡೋಕ್ಕೆ ಇರೋ ಹತ್ರ ದುಡ್ಡಿಲ್ಲ. ಸರ್ಕಾರಿ ನೌಕರರಿಗೆ 2 ತಿಂಗಳು 3 ತಿಂಗಳು ದುಡ್ಡುಗಳು ಕೊಟ್ಟಿಲ್ಲ. ಗೃಹಲಕ್ಷ್ಮಿ 2 ತಿಂಗಳು ದುಡ್ಡೇ ಯಾಮಾರಿಸ್ಬಿಟ್ಟವ್ರೆ. ಅದು ಬರ್ತದೆ 3 ತಿಂಗಳು 4 ತಿಂಗಳಿಗೊಂದ್ಸರಿ. ಅದ್ರ ಮಧ್ಯದಲ್ಲಿ ಈ 1 ತಿಂಗಳು 2 ತಿಂಗಳು ಕಳ್ತನ ಬೇರೆ. ಹಾಲಿಂದ ಹಿಡ್ಕೊಂಡು ರಿಜಿಸ್ಟ್ರೇಷನ್ ಪೇಪರ್ವರೆಗೂ ಯಾವುದನ್ನು ಮುಟ್ಟಕ್ಕಾಗಲ್ಲ ಕರ್ನಾಟಕದಲ್ಲಿ. ಹಂಗೆ ಬೆಲೆ ಏರಿಸ್ಬಿಟ್ಟಿದ್ದಾರೆ. ರೈತರ ಬಾಳು ನರ್ಕಾಗೋಗಿದೆ. ಇಂಥ ಪರಿಸ್ಥಿತಿ ಒಳಗಡೆಗೆ ಮಾರ್ಚ್ 6ನೇ ತಾರೀಕಿಂದ ಬಡ್ಜೆಟ್ ಸ್ಟಾರ್ಟ್ ಆಗ್ತಾಯಿದೆ. ಇವರ MLAಗಳು ಫಾರಿನ್ ಟೂರ್ ಹೋಗ್ಬೇಕಂತೆ. ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ ರೀ. ಈ ಟೈಮಲ್ಲಿ ಹೋಗ್ಬೇಕಾ? ಯಾಕೆ ಈ ಟೈಮಲ್ಲಿ ಅಂತ ಹೇಳಿದ್ರೆ, ನೋಡಿ, ಬಡ್ಜೆಟ್ ಸೆಷನು 6ನೇ ತಾರೀಕಿಂದ ಶುರುವಾಗುತ್ತೆ. ಬಡ್ಜೆಟ್ ಸಂದರ್ಭದಲ್ಲಿ ನೀನೊಂದು ಕ್ಷೇತ್ರದ MLA ಇರ್ತೀಯ. ನಿನ್ನ ಕ್ಷೇತ್ರದಲ್ಲಿ ಒಟ್ಟು ಕಳೆದ ವರ್ಷ ಎಷ್ಟು ಅನುದಾನ ಬಂತು, ಎಷ್ಟು ಉಪಯೋಗ ಆಯಿತು, ಮುಂದಿನ 1 ವರ್ಷ 2 ವರ್ಷಕ್ಕೆ ಬೇಕಾದಂಥ ಅನುದಾನಗಳು ಎಷ್ಟೆಷ್ಟು, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಕೊರತೆಗಳಿದೆ, ಎಷ್ಟೆಷ್ಟು ಫಲಾನುಭವಿಗಳ ಪಟ್ಟಿ ಆಗಿದೆ, ಎಲ್ಲ ಅಧಿಕಾರಿಗಳನ್ನ ಕರ್ಸ್ಕೋಬೇಕು. ಎಲ್ಲ ಇಲಾಖೆಗಳ ಜೊತೆ ಡಿಸ್ಕಸ್ ಮಾಡಬೇಕು. ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಆ ಇಲಾಖೆಗಳಿಂದ ಮಾಹಿತಿ ತೊಗೋಬೇಕು. ಹೋಗಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಕೂತ್ಕೋಬೇಕು, ಕನ್ಸರ್ನ್ಡ್ ಮಿನಿಸ್ಟ್ರಿಗಳ ಹತ್ರ ಕೂತ್ಕೋಬೇಕು, ಆಫೀಸರ್ಗಳ ಹತ್ರ ಕೂತ್ಕೋಬೇಕು. ಮುಂದಿನ 1 ವರ್ಷ 2 ವರ್ಷದ ಇಡೀ ಕಾನ್ಸ್ಟಿಟ್ಯೂನ್ಸಿಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ವೆರಿ ಕ್ರೂಷಿಯಲ್ ಪೀರಿಯಡ್ ಈ 15 ದಿವಸ ಬಡ್ಜೆಟ್ಗೆ ಹಿಂದಿಂದು. ಯಾಕೆ ಕ್ರೂಷಿಯಲ್ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲೇ ಆ ವರ್ಷದ ಕಡೆ ಕಂತು ರಿಲೀಸ್ ಆಗೋದು. ಆಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಯುಟಿಲೈಸ್ ಆಗಿದೆ, ಎಷ್ಟು ಯುಟಿಲೈಸ್ ಆಗಿಲ್ಲ, ಏನೇನು ಪ್ರಾಬ್ಲಮ್ ಆಗಿದೆ, ಎಲ್ಲೆಲ್ಲಿ ಬಾಕಿ ಉಳ್ಕೊಂಡಿದೆ, ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ, ಎಲ್ಲವೂ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆ ಎಲ್ಲ ಪಟ್ಟಿಗಳು ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕ್ಕೊಂಡು ಬರ್ತಕ್ಕಂಥ ಬಡ್ಜೆಟಲ್ಲಿ ಅಲಾಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಯಾವ್ಯಾವ ಕೆಲಸಗಳು ಮಾಡಬೇಕು ಅಂತ ಅಷ್ಟು ಕ್ರೂಷಿಯಲ್ ಟೈಮಲ್ಲಿ ಈಗ 15 ದಿವಸ ಇವರು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೂರ್ ಹೋಗ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನು ಅನ್ಬೇಕು ಹೇಳಿ. ಮೊದಲೆಲ್ಲ ಒಂದು ಮೃಗಾನಳೆ ನಾಡ್ಕಾಡಿದ್ರು, ಪಶುಸಂಗೋಪನಾ ಇಲಾಖೆಯಿಂದ ಅಲ್ಲಿ ಹಸುಗಳು ಹಾಲು ಕರಿತವೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾರಂತೆ. ಇಲ್ಲಿನ ಹಸುಗಳು ಹಾಲು ಕೊಡಲ್ಲ, ಇಲ್ಲಿ ಹಾಲ್ಕೋವಾ ಕೊಡ್ತಾವೆ. ಇಲ್ಲಿ ಇವ್ರಿಗೆ ಹಾಲು ಕರಿಯೋದು ಹೆಂಗೆ ಅಂತ ನೋಡೋಕ್ಕೆ ಆಸ್ಟ್ರೇಲಿಯಾಗೆ ಹೋಗ್ಬೇಕಂತೆ. ಇನ್ನೊಬ್ಬ ಯಾರು ಆಮೇಲೆ ತಲೆಮಾಸವನ್ನು ಹೇಳ್ದ, ಇಲ್ಲ ಆ ಕುರಿದು ಮಾಂಸಗಳು ಹೆಂಗೆ ಮಾಡ್ತಾರೆ ಅಂತ ನೋಡಕ್ಕೆ ಹೋಗ್ತಾ ಇದ್ದಾರಂತೆ. ಕುರಿ ಮಾಂಸ ಹೆಂಗೆ ಕತ್ತರಿಸ್ತಾರೆ ಅಂತ ಇಲ್ಲಿಂದ ನೋಡಕ್ಕೆ ಹೋಗ್ಬೇಕಂತೆ. ಈಗ ಆ ನಾಟಕನೂ ಮುಗೀತು. ಈಗ ಹೊಸ ನಾಟಕ ಶುರುವಾಗಿರೋದು. ನಾವು MLA ಕೂಡ ನಮ್ಮ ಫ್ಯಾಮಿಲಿ ಕರ್ಕೊಂಡು ನಾವು ಹೋಗೋದು ಬೇಡವೇನ್ರಿ? ಹೋಗ್ರಪ್ಪ, ಹೋಗೋರಿಗೆ ಯಾರು ಬೇಡ ಅಂತಾರೆ. ಆದರೆ ಈ ಟೈಮ್ ಅಲ್ಲ, ಈ ಟೈಮು ಇದು ಕ್ರೂಷಿಯಲ್ ಟೈಮ್. ಇದು ಇಡೀ ನಿನ್ನ ಕಾನ್ಸ್ಟಿಟ್ಯೂನ್ಸಿ, ನಿನ್ಗೆ ಓಟ್ ಹಾಕಿದಾರಲ್ಲ ಪುಣ್ಯಾತ್ಮ, ನಿನ್ಗೆ ಓಟ್ ಹಾಕಿರೋದನ್ನೇ ಇಂಥ ಸಂದರ್ಭದಲ್ಲಿ ನೀನು ಕೆಲಸ ಮಾಡು ಅಂತ ಹೇಳಿ ನೆಚ್ಕೊಂಡಿರೋ ಕಾನ್ಸ್ಟಿಟ್ಯೂನ್ಸಿನ, ನೆಚ್ಕೊಂಡಿರೋ ಜನನ ನಡು ದಾರಿಯಲ್ಲಿ ಬಿಟ್ಬಿಟ್ಟು ಮಜಾ ಮಾಡೋಕ್ಕೆ ಈ ಟೈಮಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಇದ್ರ ಹಿಂದೆ ಮತ್ತೆ ತಿರುಗಾದೆ ಕಿತ್ತೋಗಿರೋ ಕುರ್ಚಿ ಕಿತ್ತಾಟ. ಮಾನ ಮರ್ಯಾದೆ ಇದೆಯೇನ್ರಿ ಇವರಿಗೆ? ಬಂದ ದಿವಸದಿಂದನೂ ಇದೇ ಗೋಳೆ. ಒಬ್ಬರು ಕುರ್ಚಿ ಬಿಡಲ್ಲ ಅಂತ ಇನ್ನೊಬ್ಬ ಪುಣ್ಯಾತ್ಮ ಕುರ್ಚಿ ಎಳ್ಕೋಬೇಕು ಅಂತೇಳಿ ಇಷ್ಟೊಂದು ಪರದಾಡಬೇಕಾ? ಒಂದು ಸಾಮಾನ್ಯ ಕುರ್ಚಿಗೆ ಈ ಮಟ್ಟಕ್ಕೆ ಇಳಿಬೇಕಾ? ಥೂ, ಅಸಹ್ಯ ಆಗೋಗುತ್ತಲ್ರಿ ನೋಡೋಕ್ಕೆ. ದಿನಾ ಬೆಳಗ್ಗೆ ಇದ್ರೆ ಆ DK ಶಿವಕುಮಾರ್ಗೆ ಮಾನ ಮರ್ಯಾದೆ ಇದೆಯೇನ್ರಿ? ತಿಂಗಳಿಗೆ 3 ಸರಿ 4 ಸರಿ ಡೆಲ್ಲಿಗೆ ಹೋಗಿ ಬಿದ್ದಿರೋದು. ಜಲಸಂಪನ್ಮೂಲ ಖಾತೆ ಸಚಿವ ಬೇರೆ. ಎಷ್ಟು ದಿವಸ ಆಯಿತು ಸೆಕ್ರೆಟರಿಯೇಟ್ಗಳ ಜೊತೆ ಮೀಟಿಂಗ್ ಮಾಡಿ? ನಗರಾಭಿವೃದ್ಧಿ ಸಚಿವ ರೀ. ಆ ರಸ್ತೆಗಳು ಗುಂಡಿ ನೋಡಿದ್ರೆ, ಬೆಂಗಳೂರಲ್ಲಿ ಗುಂಡಿ ಬಿದ್ದಿರೋದು ನೋಡಿದ್ರೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳು ಕೊಟ್ಟರು. ಇವತ್ತು ಗುಂಡಿ ಮುಚ್ತೀವಿ, ಇವತ್ತು ಗುಂಡಿ ಮುಚ್ಚಿಲ್ವಲ್ರಿ. ಜನ ಪಾಪ ಬಿದ್ದು ಸಾಯ್ತವ್ರೆ ಗುಂಡಿ ಒಳಗಡೆಗೆ. ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಮಿನಿಸ್ಟ್ರಿಗೆ. ಈ ಪುಣ್ಯಾತ್ಮನಿಗೆ ಚೀಫ್ ಮಿನಿಸ್ಟರ್ ಗಿರಿಬೇಕಂತೆ. ನಾಚಿಕೆ ಆಗಲ್ವ ಇವ್ರಿಗೆ? ಸರ್ಕಾರ ಸುಭಿಕ್ಷವಾಗಿದ್ದಾಗ, ರಾಜ್ಯ ಸುಭಿಕ್ಷವಾಗಿದ್ದಾಗ ಎಲ್ಲ ಚೆನ್ನಾಗಿ ನಡೀತಿದೆ. ಕಿತ್ತಾಡ್ಕೊಂಡು ಸಾಯಿರಿ. ರಾಜ್ಯನೇ ಬರ್ಬಾದಾಗೋಗಿದೆ. ಜನಗಳು ಬಾಳು ಬೀದಿಗೆ ಬಿದ್ದುಬಿಟ್ಟಿದೆ. ರೈತರು ಸಿಕ್ಕಿದ ಕಡೆಗೆಲ್ಲ ಆತ್ಮಹತ್ಯೆ ಮಾಡ್ಕೊಂತವ್ರೆ. ಹೆಣ್ಮಕ್ಳು ಆಚೆ ಕಡೆ ಬರೋ ಒಳಗೆ ಸುರಕ್ಷಿತವಾಗಿ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬನಿಗೆ ಕುರ್ಚಿ ಆಸೆ, ಇನ್ನೊಬ್ಬನಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಇನ್ನೊಂದಷ್ಟು ಜನಕ್ಕೆ ಫಾರಿನ್ ನೋಡೋಕೆ ಆಸೆ, ಇನ್ನೊಂದಷ್ಟು ಜನ ಗೋವಾಗೆ ರೆಸಾರ್ಟಿಗೆ ಬುಕ್ ಮಾಡೋರಂತೆ. ಎಂಥ ಕಿತ್ತೋಗಿರೋ ಸರ್ಕಾರ ಸೆಲೆಕ್ಟ್ ಮಾಡಿಬಿಟ್ರು ಈ ನಮ್ಮ ಜನ. ಅಸಹ್ಯ ಆಗಲ್ವ? ದಿನ ಬೆಳಗ್ಗೆ ಎದ್ದು ನೀವು ಟಿವಿಲಿ ಅಸಹ್ಯ ನೋಡೋದಕ್ಕೆ. ದುರಾಂಕಾರ ಬೇರೆ. ಮನೆ ಅಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಹೇಳ್ತಾರೆ, ನಾನು ಡೆಲ್ಲಿಗೆ ಬರೋದು ರಾಜಕಾರಣ ಮಾಡೋಕ್ರಿ. ಯಾವತ್ತೂ ಒಂದು ಇಲಾಖೆ ವಿಚಾರಕ್ಕೆ ಡೆಲ್ಲಿಗೆ ಹೋಗಲಿಲ್ಲ, ಯಾವುದೋ ಅನುದಾನಕ್ಕೆ ವಿಚಾರಕ್ಕೆ ಡೆಲ್ಲಿಗೆ ಹೋಗಲಿಲ್ಲ. ಈ ಪುಣ್ಯಾತ್ಮ ಹೋಗೋದು ರಾಜಕಾರಣ ಮಾಡೋದಕ್ಕಂತೆ. ಇವತ್ತು ಇವ್ರು ಹೋಗ್ತಿರೋದು ಇನ್ನೇನಕ್ಕೆ? ಈ MLAಗಳು ಇಂಥ ಕ್ರೂಷಿಯಲ್ ಟೈಮಲ್ಲಿ ಕಾನ್ಸ್ಟಿಟ್ಯೂನ್ಸಿನ ನಡ್ನೀರಲ್ಲಿ ಬಿಟ್ಬಿಟ್ಟು ಯಾಕೆ ಹೋಗ್ತಿರೋದು? ಸಿದ್ದರಾಮಯ್ಯನ ಕುರ್ಚಿ ಉಳಿಸೋಕ್ಕೆ ಹೋಗ್ತಿರೋರೆಲ್ಲ ಸಿದ್ದರಾಮಯ್ಯನ ಕಟ್ಟರ್ ಫಾಲೋವರ್ಸು. ಈ ಪುಣ್ಯಾತ್ಮ DK ಶಿವಕುಮಾರ್ ಹೋಗಿ ಇಲ್ಲಿ ಹೈಕಮಾಂಡಲ್ಲಿ ಹಠಕ್ಕೆ ಬಿದ್ದವ್ರೆ. ಬಜೆಟ್ ಸೆಷನ್ಗೆ ಮುಂಚೆ ನನಗೆ
ಅಧಿಕಾರ ಬೇಕು, ನಾನು ಸಿ ಎಂ ಆಗಬೇಕು ಅಂತೇಳಿ. ಇವ್ರು ಸಿ ಎಂ ಆಗಬೇಕು ಅಂತ ಹೇಳಿದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಸಭೆ ಕರೆದಾಗ 25-26 ಜನ ಇಲ್ಲವೇ ಇಲ್ಲ ಫಾರಿನ್ಗೆ ಹೋಗೋರೆ ಅಂತ ಹೇಳಿದ್ರೆ ಹೆಂಗೆ ಶಾಸಕಾಂಗ ಸಭೆ ಕರೆಯೋಕ್ಕಾಗುತ್ತೆ? ಇದು ಸಿದ್ದರಾಮಯ್ಯನ ಪ್ಲ್ಯಾನು. ಅದಕ್ಕೆ 28 ಜನನ ಫಾರಿನಿಗೆ ಕಳಿಸ್ತಾವ್ರೆ. ಅವ್ರು 28 ಜನ ವಾಪಸ್ ಬರೋವರೆಗೂ ಇಲ್ಲಿ ಶಾಸಕಾಂಗ ಸಭೆ ಆಗಲ್ಲ. ವಾಪಸ್ ಬರೋದು ಯಾವಾಗ? ಏಪ್ರಿಲ್ 3ನೇ ತಾರೀಕು. ಇನ್ನು 2 ದಿನಕ್ಕೆ ಬಡ್ಜೆಟ್ಟು. ಸೊ ಶಾಸಕಾಂಗ ಸಭೆ ಆಗಲ್ಲ. ಅಲ್ಲಿಗೆ ಬಜೆಟ್ವರೆಗೂ ಸಿದ್ದರಾಮಯ್ಯ ಸೇಫು. ಬಜೆಟ್ ಮುಗಿತಿದ್ದಂಗೆನೇ ಉಪಚುನಾವಣೆ ಬರ್ತದೆ, ಇನ್ನೊಂದು 2 ತಿಂಗಳು ಮುಂದಾಕೋದು. ಅದಾದಮೇಲೆ ಮತ್ತೆ 6 ರಾಜ್ಯಗಳ ಚುನಾವಣೆ ಬರ್ತದೆ, ಇನ್ನೊಂದು 2 ತಿಂಗಳು ಮುಂದಾಕು. ಸಿದ್ದರಾಮಯ್ಯನ ಕತೆ 2 ತಿಂಗಳು, 1 ತಿಂಗಳು ಮುಂದಾಕೊಂಡು ಏನು ಬಾಳ್ರಿ ಇದು. ಈ ಡಿ ಕೆ ಶಿವಕುಮಾರ್ ತೃಪ್ತ ಆತ್ಮ, ಈಗಲೇಬೇಕು ಅಂತೇಳಿ. ಏನು ಅಸಹ್ಯ ನೋಡ್ಬೇಕ್ರಿ ಕರ್ನಾಟಕದ ಜನ. ಸಿದ್ದರಾಮಯ್ಯನವ್ರಿಗೆ ಒಬ್ಬ MLA ಮೇಲೆ ಕಂಟ್ರೋಲ್ ಇಲ್ಲ, ಒಬ್ಬನೇ ಒಬ್ಬ ಮಿನಿಸ್ಟರ್ ಮೇಲೆ ಕಂಟ್ರೋಲ್ ಇಲ್ಲ. ಯಾರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾರೆ, ಸಿಕ್ಕಿ ಡೈಲಾಗ್ಗಳು ಹೊಡಿತಾರೆ. ಇನ್ನು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ, DCM, ಒಬ್ಬ MLA ಮೇಲೆ ಕಂಟ್ರೋಲ್ ಇಲ್ಲ. ಯಾವ ದಾಸಯ್ಯ ಅಂತ ಯಾರು ಇವ್ರ ಮಾತಿಗೆ ಎದುರಲ್ಲ. ಇನ್ನು ಹೈಕಮಾಂಡು ಲೋ ಕಮಾಂಡೇ ಇಲ್ವೋ? ಎಷ್ಟು ಸರಿ ವಾರ್ನಿಂಗ್ ಕೊಟ್ಟಿದ್ದು AICC ಇಂದ, ಬಾಯಿ ಮುಚ್ಕೊಂಡಿರ್ಬೇಕು. ಯಾರು ಕೇರ್ ಮಾಡಿದ್ರು ಇವ್ರನ್ನ? ದಿನಕ್ಕೊಬ್ಬರು ಡೈಲಾಗ್ಗಳು ಹೊಡಿತಾರೆ, ಪಂಚ್ಗಳು ಹೊಡಿತಾರೆ. ಒಂದು ಫಸ್ಟ್ ಟೈಮ್ MLAಗಳು ಅವ್ರನ್ನೇ ಕಂಟ್ರೋಲ್ ಮಾಡೋಕ್ಕೆ ಸಿದ್ದರಾಮಯ್ಯನ ಕೈಲೂ ಯೋಗ್ಯತೆ ಇಲ್ಲ, ಡಿ ಕೆ ಶಿವಕುಮಾರ್ ಕೈಲೂ ಯೋಗ್ಯತೆ ಇಲ್ಲ, ಹೈಕಮಾಂಡ್ ಕೈಲೂ ಯೋಗ್ಯತೆ ಇಲ್ಲ. ಬಸವರಾಜ ಶಿವಗಂಗಾ ಅಂತವ್ರನ್ನ, ಇಕ್ಬಾಲ್ ಹುಸೇನ್ ಅಂತವ್ರನ್ನ, ಕಡ್ಲೂರು ಉದಯನ್ ಅಂತವ್ರನ್ನ. ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಕರ್ನಾಟಕದಲ್ಲಿ. ಜನ್ಮದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ. ಅದಕ್ಕೇನೆ ಇವರಿಬ್ಬರಿಗೂ ಹತಾಶೆ. ಇನ್ನು ಜನ್ಮದಲ್ಲಿ ಈ ಸರಿ ಸೀಟ್ ಬಿಟ್ಟರೆ ಇನ್ನು ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ಸಿದ್ದರಾಮಯ್ಯ. ಇದೊಂದು ಚಾನ್ಸ್ ಬಿಟ್ಬಿಟ್ರೆ ಇನ್ನು ಜನ್ಮದಲ್ಲಿ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಡಿ ಕೆ ಶಿವಕುಮಾರು. ಇವರಿಬ್ಬರು ಹೊಡೆದಾಟದಲ್ಲಿ ಪರದಾಡ್ತಿರೋದು ರಾಜ್ಯ. ಇನ್ನು ಏನೇನು ನೋಡ್ಬೇಕ್ರಿ? ಇನ್ನು ಈ ಪುಣ್ಯಾತ್ಮ ಆಗಲಿ ಡಿ ಕೆ ಶಿವಕುಮಾರು ಒಂದಷ್ಟು ಜನ ಕರ್ಕೊಂಡು ರೆಸಾರ್ಟ್ ಕೊಟ್ಟವ್ರಂತೆ. ದಾವಸ್ಗೆ ಹೋಗ್ತಾರೆ ಅಂತೇಳಿ ಒಂದು ಸುದ್ದಿ ಇತ್ತು. ಈಗ ಯಾವುದೋ ರೆಸಾರ್ಟ್ಗೆ ಹೋಗ್ತಾರಂತೆ. ಜನಕ್ಕಿರೋದು ಅಧಿಕಾರ ಇದ್ದರೆ ಒದ್ದು ವಾಪಸ್ ಕರ್ಸ್ಕೊಳ್ಳೋ ಅಧಿಕಾರ ಇದ್ದಿದ್ರೆ ಇಷ್ಟು ಯಾವತ್ತೂ ಇವನ್ನ ಒದ್ದು ಆಚೆ ಹಾಕ್ಬಿಟ್ರು ಅನಿಸುತ್ತೆ ಈ ಸರ್ಕಾರದ. ಕರ್ಮ ಇನ್ನೂ ಎಷ್ಟು ದಿವಸ ನೋಡಬೇಕು. ನಮಸ್ತೆ.